ಗಾಡಿ ಫಸ್ಟ್ ಗೇರು ಸೆಕೆಂಡ್ ಗೇರಲ್ಲಿ ಅಷ್ಟೇ ಹೋಗ್ತಾ ಇರೋದು. ಎಷ್ಟೇ ಟ್ರೈ ಮಾಡಿದ್ರು ಎಕ್ಸಲೇಟ್ರ್ ಕೊಟ್ಟರು ಆಫ್ ಆಗಿ ಹೋಗ್ತದೆ. ಸ್ವಲ್ಪ ಜನ ಹೆಲ್ಪ್ ಮಾಡೋದು ಸ್ವಲ್ಪ ದೂರ, ಸ್ವಲ್ಪ ಅಪ್ಪಲ್ಲಿ ಬಂದ ತಕ್ಷಣ ಗಾಡಿ ನುಗ್ತಾ ಇಲ್ಲ, ರೇಡಿಯೇಟ್ರ್ ಆನ್ ಆಗಿಬಿಡುತ್ತೆ. ಅದಕ್ಕೆ ರೇಡಿಯೇಟ್ರ್ ಆನ್ ಆಗಿ ಅದು ಇಂಜಿನ್ ಕೂಲ್ ಆಗೋ ತನಕ ಸ್ವಲ್ಪ ನಿಲ್ಲಿಸಿ ಬರ್ತಾಯಿದ್ದೀನಿ. ಈಗ ಇನ್ನೇನು 40 ಕಿಲೋಮೀಟರ್ಸ್ ಇದೆ ಪ್ಯಾಂಗ್ಲಾಂಗ್ ಲೇಕು. ಇದು ಫಸ್ಟ್ ಗೇರ್ ಹಾಕಿದ್ರೂ ಈ ಗಾಡಿ ಏನು ಗೊತ್ತಾ ನುಗ್ತಾ ಇಲ್ಲ ಗುರು. ಫುಲ್ ಸುಸ್ತಾಗೋದೆ. ನಾನು ಇವಾಗ ಮತ್ತೆ ಸ್ಟಾರ್ಟ್ ಮಾಡಿಕೊಂಡು ಫಸ್ಟ್ ಗೇರ್ ಹಾಕಿ ನಾನು ನಿಂತ್ಕೋಬೇಕು, ಇಲ್ಲಾಂದರೆ ಗಾಡಿ ಹೋಗಲ್ಲ. ನಿಂತ್ಕೊಂಡು ನಾನು ಕಾಲಲ್ಲಿ ನಡ್ಕೊಂಡು ಫಸ್ಟ್ ಗೇರಲ್ಲಿ ಮೂವ್ ಮಾಡಬೇಕು. ಮತ್ತೆ ಆಫ್ ಆಗೋಯ್ತು. ತಗೋಬೇಕು ಗಾಡಿನ, ಇಲ್ಲ ಅಂದರೆ ಮುಂದೆ ಹೋಗಲ್ಲ. ನನ್ನ ಗಾಡಿ ವೆಯ್ಟು ಹಿಂದೆಗಡೆ ಲಗೇಜು ಮತ್ತು ಪೆಟ್ರೋಲ್ 15 ಲೀಟ್ರ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಇರಬೇಕು. ಬರತ್ತೆ ಹೇಳ್ದ ನಂದು ಒಂದು 10 ಲೀಟ್ರ್ ಹಾಕೊಳ್ಳೋ ಅಂತ. ಹಾಕ್ಕೊಳ್ತೀನಿ ಅಂತ ಹೇಳಿದೆ. ಏನೋ ಅವನೇನೋ ಕೋಪ ಮಾಡ್ಕೊಂಬಿಟ್ಟ. ನಂದು ನಾನು ನೋಡ್ಕೋತೀನಿ ಬಿಡು ಅಂತ. ಅವನದು ಏನಾದರೂ ನಾನು ಹಾಕ್ಕೊಂಡಿದ್ರೆ ನನ್ನ ಕತೆ ಮುಗೀತು. 15 ಲೀಟ್ರ್ 20 ಲೀಟ್ರು 25 ಲೀಟ್ರ್ ಹಾಕ್ಕೊಂಡು ನಾನು ತಳ್ಕೊಂಡು ತಳ್ಳೋಕ್ಕಾಯ್ತಿರಲಿಲ್ಲ ನನ್ನ ಕೈಲಿ ಬಿಡಿ. ಕಾಲಲ್ಲಿ ತಳ್ತಾ ಇದ್ದೀನಿ, ಗಾಡಿ ಮೂವ್ ಆಗ್ತಾಯಿದೆ. ಕಾರ್ಬೋರೇಟ್ರು ಇಂಜಿನು ಕಷ್ಟ. ಇಲ್ಲಿ ಆಕ್ಸಿಜನ್ ಲೆವೆಲ್ ತುಂಬ ಕಡಿಮೆ ಇದೆ. ಇಲ್ಲಿ ಗುರ್ರು ಅಂತ ಇದೆ ಗಾಡಿ. ಫಸ್ಟ್ ಗೇರಲ್ಲೇ ಹೋಗಬೇಕು. ಸೆಕೆಂಡ್ ಗೇರ್ ಹಾಕ್ತಾ ಇದ್ದರೆ ಮುಗಿತು ಕತೆ ನಂದು. ಫುಲ್ ಆಫ್ ರೋಡ್ ಗುರು, ಹ್ಯಾಂಗ್ ಯಾರನ್ನ ಮುಂದೆ ನಿಂತ್ಕೊಂಡು ವೀಡಿಯೋ ಮಾಡಿದರೆ ನನ್ನ ಅವಸ್ಥೆ ಗೊತ್ತಾಗಿರೋದು. ಕ್ಯಾಮ್ರಾದಲ್ಲಿ ಗೊತ್ತಾಗ್ತಿಲ್ಲ. ಯಾವ ಕಾರಣ ಬರ್ತಾನೆ ಗಾಡಿ ಬಿಟ್ಕೊಡಪ್ಪ, ಹಾಕ್ಬಿಟ್ಟು ಅಷ್ಟೇ ನಿಮ್ಮ ಗಾಡಿ. ಫ್ರೆಂಡ್ಸ್ ಯಾರೋ 200 LS ಮಾತ್ರ ತರಬೇಡಿ, ಅವಸ್ಥೆ ಪಟ್ಬಿಡ್ತೀರಾ. ಗೋಲ್ಡನ್ ಟ್ರೇಟರ್ನು 200 LS ಅವಸ್ಥೆ ಪಟ್ಟಿದ್ದೇನೆ. ನಾನು ನೋಡಿದೆ, ನಾನೇನೋ ಅಷ್ಟೊಂದು ಏನು ಆಗಲ್ಲ, ಗುರು ಅನ್ನೋದು ಅಷ್ಟೇ ಅಂದ್ಕೊಂಡಿದ್ದೆ. ಇವಾಗ ಗೊತ್ತಾಗ್ತಾ ಇದೆ ಅವಸ್ಥೆ, ಅವನೇನು ಕಷ್ಟಪಟ್ಟಿದ್ದಾನೆ ಅಂತ. ಅವನು ಎಲ್ಲ ವೀಡಿಯೋದಲ್ಲಿ ತೋರಿಸಿರಲ್ಲ, ಅವನು ಕಷ್ಟಪಟ್ಟಿರ್ತಾನೆ. ಯಾಕೆಂದರೆ ಪ್ರಾಬ್ಲಮ್ನ ಹೇಳ್ಕೋಬಾರ್ದು, ಫೇಸ್ ಮಾಡಿ ಅದನ್ನು ಕಂಪ್ಲೀಟ್ ಮಾಡಬೇಕು. ಆವಾಗಲೇ ಸರ್ ಸಕ್ಸಸ್ ಆಗೋದು. ಅಯ್ಯೋ ಹಿಂಗಾಗೋಯ್ತು ಅಂತ ಕೂತ್ಕೊಂಡ್ಬಿಟ್ರೆ ನಾನು ಮುಂದೆ ಡೆಸ್ಟಿನೇಷನ್ ಸೇರೋಕ್ಕಾಗಲ್ಲ. ಕಷ್ಟನ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಪ್ಯಾಂಗ್ಲಾಂಗ್ ಲೇಕ್ ನೋಡ್ಬಿಟ್ಟು ಅಲ್ಲೇ ನೋಡಿಕೊಂಡು ಇಲ್ಲಿಂಗ್ಲಾನು ಮಾಡ್ತೀರಿ. ಈ ಗ್ಯಾರೇಜಲ್ಲಿ ಸ್ವಲ್ಪ ಗಾಡಿ ಚೆಕಪ್ ಮಾಡಿಸಿ ಅವ್ರಿಗೆ ಕೇಳ್ಬಿಟ್ಟು ಒಂದೊಂದು ಆಕ್ಸಿಜನ್ ಟ್ಯಾಂಕ್ ಎತ್ಕೊಂಡಿದ್ದೀನಿ, ಒಂದು 10 ಲೀಟ್ರು ಗಾಡಿಗೆ ಅಂತಾನೆ. ಮುಂದೆ ನಿಲ್ಲಿಸ್ಬೇಕು, ಕ್ಯಾನ್ ಸ್ವಲ್ಪ ಜರುಗುಡಿದೆ. ಬುಕ್ಸ್ ಒಂದೇ ಇರೋದು, ದಾರ ಒಂದರಲ್ಲೇ ಕಟ್ಟಿದ್ದೀನಿ. ಇನ್ನೊಂದು ಸಿಕ್ಕಬೇಕಾಗಿ ತಗೋಬೇಕಾಗಿತ್ತು, ಅದೆಲ್ಲೂ ಸಿಕ್ಕಿಲ್ಲ. ಸ್ವಲ್ಪ ಇದೆಲ್ಲ ಡೌನ್ಗಿಂಗ್ ಸಿಕ್ಕಿದ್ರೆ ಗಾಡಿ ಇಟ್ಬಿಟ್ಟು ಸ್ವಲ್ಪ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಇವತ್ತು ಈ ಅಪ್ಡೇಟ್ ಹೋಗ್ತೀನಿ.
ಇಲ್ಲಿ ಡೌನ್ ಇದೆ ಹಿಂದೆಗಡೆ ಅಪ್ಪಿದೆ, ಹಂಗೆ ಎಕ್ಸೆಟ್ರ್ ಹೊಡೋಗ್ತೀನಿ. ಅಮ್ಮ ಫುಲ್ ಸುಸ್ತಾಗೋಯ್ತು. ಅಯ್ಯಪ್ಪ ಸುಸ್ತಾಗೋಯ್ತು. ನೀರು ಬೇರೆ ತೊಗೊಂಡಿಲ್ಲ, ಸ್ಟಿಂಗಿದೆ ಸ್ವಲ್ಪ. ಇದು ಇಷ್ಟೇ ಇರೋದು, ಇನ್ನೂರ ಹಾಲು ಪ್ಯಾಕೆಟ್ ಇದೆ. ಥರ ಅಮೂಲ್ ತೊಗೊಂಡಿದ್ದೀನಿ, ಒಂದು 4 ಲೆಟ್ರ್ ಪ್ಯಾಕ್ ತೊಗೊಂಡಿದ್ದೀನಿ. ಅದೇ ಎನರ್ಜಿ ಇವಾಗ. ಅಯ್ಯಪ್ಪ ಗಾಡಿ ತಳ್ಕೊಂಬಂದಿದ್ದೀನಿ ಫಸ್ಟ್ ಗೇರಲ್ಲಿ, ನಾನು ಓಡಿಸ್ಕೊಂಡು ಬಂದಿಲ್ಲ. ಅಯ್ಯಪ್ಪ ಸ್ವಲ್ಪ ಮೂವ್ ಆಗೋಣ.